ಹಲೋ ಸ್ನೇಹಿತರೆ, ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸುವ ಲಿಂಕ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ. ಹಾಗೂ ಅದು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಸ್ಟಾರ್ಟ್ ಇರುತ್ತೆ ಮತ್ತು ಸಮಯ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಮೊದಲು ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ. ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ತಾ ಇದ್ದೀನಿ. ನೋಡಿ, ಓಪನ್ ಮಾಡಿಕೊಂಡ ನಂತರ ನೀವು ಸರ್ಚ್ ಮಾಡಿ ಫುಡ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ. ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ತುಂಬ ವೆಬ್ಸೈಟ್ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಕರ್ನಾಟಕ ಇರೋ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಿ. ನೋಡಿ, ಓಪನ್ ಮಾಡಿಕೊಂಡಾಗ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಹೋಮ್ ಪೇಜಿಗೆ ಬನ್ನಿ. ಹೋಮ್ ಪೇಜಿಗೆ ಬಂದ ನಂತರ ನೀವು ಇಲ್ಲಿ ನೋಡಬಹುದು ಪಬ್ಲಿಕ್ ಯೂಸ್ ಅಂತ ಇದೆಯಲ್ಲ, ಇದು ಅಫಿಷಿಯಲ್ ವೆಬ್ಸೈಟ್ ಸ್ನೇಹಿತರೆ. ಇದು ಯಾವುದೇ ಥರ್ಡ್ ಪಾರ್ಟಿ ಅಲ್ಲ, ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇರೋದು ಲಿಂಕು. ಪಬ್ಲಿಕ್ ಯೂಸ್ನಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ನೀವು ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಇವಾಗ ಸದ್ಯಕ್ಕೆ ಇದು ಸ್ಟಾರ್ಟ್ ಆಗಿರುವುದಿಲ್ಲ ಸ್ನೇಹಿತರೆ. ನೋಡಬಹುದು, ನೀವು ಎಲ್ಲವನ್ನು ಮೆನ್ಷನ್ ಮಾಡಿದ್ದಾರೆ. ಸಮಯ, NRC ಅಪ್ಲಿಕೇಶನ್ ಫಿಲ್ಲಿಂಗ್ ಅಂತಿದೆ ನೋಡಿ ಸ್ನೇಹಿತರೆ. ಇದರಲ್ಲಿ ಡೇಟ್ನ ಮೆನ್ಷನ್ ಮಾಡಿದ್ದಾರೆ ಮತ್ತು ಟೈಮ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ ಈ ಸಮಯದಲ್ಲಿ ಸದ್ಯಕ್ಕಂತ ಸ್ಟಾರ್ಟ್ ಇರುವುದಿಲ್ಲ ಸ್ನೇಹಿತರೆ. ಕೆಲವೊಂದು ಮಾತ್ರ ಸ್ಟಾರ್ಟ್ ಇದ್ದಾವೆ. PVTG ಮತ್ತು ಈ ಶ್ರಮ ಕಾರ್ಡ್ನ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಇದ್ದಾವೆ. ಬಟ್ NRC ಅಪ್ಲಿಕೇಶನ್ ಸ್ಟಾರ್ಟ್ ಇಲ್ಲ ನೋಡಿ ಸ್ನೇಹಿತರೆ. ವೆಬ್ಸೈಟ್ನಲ್ಲಿ ತೋರಿಸ್ತಾ ಇದೆ, ಬಟ್ ರಿಯಲ್ ಆಗಿ ನೋಡಿದರೆ ಸ್ಟಾರ್ಟ್ ಇಲ್ಲ. ಆದರೆ ಕೆಲವೊಂದು ತಾರೀಕುಗಳು ಮಾತ್ರ, ಕೆಲವೊಂದು ಅಂದರೆ 1 ತಾಸು ಅಥವಾ 2 ತಾಸು ಮಾತ್ರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೀವು ಇದರಲ್ಲಿ ನೋಡುತ್ತಿರ್ಬೋದು, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. 29/3/2025ರಿಂದ 30/6/2025ವರೆಗೂ ಸ್ಟಾರ್ಟ್ ಇದೆ ಅಂತ ಕೊಟ್ಟಿದ್ದಾರೆ. ಬಟ್ ಈ ಸಮಯದಲ್ಲಿ ಕೆಲವೊಂದು ದಿನಾಂಕಗಳಲ್ಲಿ ಮಾತ್ರ 1 ಗಂಟೆಯಿಂದ 3 ಗಂಟೆ ಮಾತ್ರ ಓಪನ್ ಆಗಿರುತ್ತೆ ಸ್ನೇಹಿತರೆ. ಎಲ್ಲ ಟೈಮ್ನಲ್ಲಿ ಓಪನ್ ಆಗಿರುವುದಿಲ್ಲ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂತಂದರೆ ಸ್ನೇಹಿತರೆ, NRC ಅಪ್ಲಿಕೇಶನ್ ಅಂದರೆ ನೀವು ಜನರಲ್ ಅಪ್ಲಿಕೇಶನ್ ಮಾತ್ರ ನೀವು ಹಾಕಿಕೊಳ್ಬೇಕು ಸ್ನೇಹಿತರೆ. ನೀವೇನಾದರೂ ಈ ಶ್ರಮ ಕಾರ್ಡ್ ಇದ್ದವರು ಎಲಿಜಿಬಲ್ ಆಗಿದ್ದರೆ ಮಾತ್ರ ಈ ಶ್ರಮ ಕಾರ್ಡ್ ಅಪ್ಲಿಕೇಶನ್ಗಳನ್ನು ಹಾಕಿ. ಇಲ್ಲಪ್ಪ ಅಂದರೆ ಈ ಶ್ರಮ ಕಾರ್ಡ್ ಅಪ್ಲಿಕೇಶನ್ಗಳು ಹೋಗಬೇಡಿ ಸ್ನೇಹಿತರೆ. ಬಹಳಷ್ಟು ಜನ ಈ ಶ್ರಮ ಕಾರ್ಡ್ ಮತ್ತು PVTG ಮೇಲೆ ಅಪ್ಲಿಕೇಶನ್ಗಳನ್ನು ಹಾಕಿ ಕೊಡ್ತಾ ಇದ್ದಾರೆ OTP ಮೂಲಕ. ಅವು ಅಪ್ಲಿಕೇಶನ್ ಹಾಕಿಕೊಂಡಾಗ ನಿಮಗೆ ಪ್ರಿಂಟ್ ಬರ್ಬೋದು ಸ್ನೇಹಿತರೆ, ಆದರೆ ಅಪ್ರೂವ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ, ಭಾಳಷ್ಟು ಜನ ಅಪ್ಲಿಕೇಶನ್ಗಳನ್ನು ಹಾಕ್ತಾಯಿದ್ದಾರೆ, ಆದರೆ ಅಪ್ಲಿಕೇಶನ್ ಅಪ್ರೂವ್ ಆಗೋದು ಬಹಳಷ್ಟು ಕಡಿಮೆ. ಅದು ಫುಡ್ ಇನ್ಸ್ಪೆಕ್ಟರ್ ಕೈಯಲ್ಲಿ ಇರುವುದಿಲ್ಲ, ಡೈರೆಕ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದಲೇ ಆಗುತ್ತಾ ಅಂತ ಹೇಳ್ತಿದ್ದಾರೆ ಫುಡ್ ಇನ್ಸ್ಪೆಕ್ಟರು. ನೋಡಿ, ನೀವು ಯಾವಾಗಾದರೂ ಅಪ್ಲಿಕೇಶನ್ ಹಾಕಿದರೆ ಓನ್ಲಿ ಜನರಲ್ ಅಪ್ಲಿಕೇಶನ್ ಮಾತ್ರ ಹಾಕಿ. ಯಾವುದೇ ಕಾರಣಕ್ಕೂ PVTG ಆಗಲಿ ಈ ಶ್ರಮ ಕಾರ್ಡ್ ಆಗಲಿ ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಬೇಡಿ. ಅಥವಾ ಆನ್ಲೈನ್ ಸೆಂಟರ್ದವರಾಗಿದ್ದರೆ ನೀವು ಯಾರ್ದಾದ್ರೂ ಅಪ್ಲಿಕೇಶನ್ ಹಾಕ್ತಿದ್ರಪ್ಪ ಅಂದರೆ ಒಂದು ಸಾರಿ ಅವರನ್ನು ಕೇಳಿಗೆಸಿ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ಏಕಪ್ಪ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕ್ತೀರಾ, ಆಮೇಲೆ ಅಪ್ರೂವ್ ಆಗಲಿಲ್ಲಪ್ಪ ಅಂದರೆ ಕಸ್ಟಮರ್ಸ್ ನಿಮ್ಮನ್ನೇ ಕೇಳ್ತಾರೆ. ಆದ್ದರಿಂದ ನೀವು ಜನರಲ್ ಬಿಟ್ಟಾಗ ಅಪ್ಲಿಕೇಶನ್ ಹಾಕಿಕೊಳ್ಳುವುದು ಉತ್ತಮ ಅಂತ ನನ್ನ ಅನಿಸಿಕೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್. ಹೊಸ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಾಗೆ ನಿಮಗೇನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಸ್ನೇಹಿತರೆ. ಹಾಗೂ ಇದರ ಲಿಂಕ್ ಬೇಕಾಗಿತ್ತಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಆ ಲಿಂಕ್ನ ಮೂಲಕ ನೀವು ಡೈರೆಕ್ಟಾಗಿ ಈ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಬೋದು. ಅಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕುವ ಲಿಂಕನ್ನು ಓಪನ್ ಮಾಡಿಕೊಳ್ಳಬಹುದು. ಹೀಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಸ್ನೇಹಿತರೆ, ಶುಭವಾಗಲಿ.